Welcome to Such a Connection. I am Krishna from Bangalore. ಇಸ್ಲಾಂನ ಧಾರ್ಮಿಕ ಪ್ರಕ್ರಿಯೆಯಲ್ಲೊಂದಾದ ಬಾಲ್ಯಾವಸ್ಥೆಯ ಗಂಡು ಮಕ್ಕಳಿಗೆ ಮಾಡುವ ಸುನ್ನತ್ತಿಗೆ ಹೆಚ್ಚಿನ ಮಹತ್ವ ಇದೆ. ಅದರಂತೆ ಬೆಂಗಳೂರಿನ ಚಿಕ್ಕಬಾಣವರದ ದ್ವಾರಕಾನಗರದ ಸಮುದಾಯ ಭವನದಲ್ಲಿ ಜಾಮಿಯಾ ಮಸೀದಿ ಚಿಕ್ಕಬಾಣವರ ಮತ್ತು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಆಯೋಜಿಸಿದ ಸಾಮೂಹಿಕ ಉಚಿತ ಸುನ್ನತ್ಗೆ ಇಬ್ರಾಹಿಂ ಕಾರ್ಯಕ್ರಮ ನಡೆಸಲಾಯಿತು. ಬಡ ಮುಸ್ಲಿಂ ಸಮುದಾಯದ ಕುಟುಂಬದವರಿಗೆ ನೆರವಾಗುವ ಉದ್ದೇಶದಿಂದ ನಡೆದ ಈ ಕಾರ್ಯಕ್ರಮ ತುಂಬ ಶ್ಲಾಘನೀಯವಾದದ್ದು. ಹ್ಯೂಮನ್ ರೈಟ್ಸ್ ಕಮಿಟಿ ರಾಜ್ಯಾಧ್ಯಕ್ಷರಾದ PM ಚಿಕ್ಕಣ್ಣವರು ಮಾತನಾಡುತ್ತಾ, ಮುಸ್ಲಿಂ ಜನಾಂಗದಲ್ಲಿ ನಡೆಯುವ ಈ ಸುನ್ನತ್ಗೆ ಒಂದು ಮಗುವಿಗೆ ಸುಮಾರು 3,000 ಖರ್ಚು ಬರುತ್ತದೆ. ಆದ್ದರಿಂದ ನಾವು ಬಡವರಿಗೆ ನೆರವಾಗುವ ಉದ್ದೇಶದಿಂದ ಸುಮಾರು 150ಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತವಾಗಿ ಈ ಧಾರ್ಮಿಕ ಪ್ರಕ್ರಿಯೆ ನಡೆಸಲಾಯಿತು ಎಂದರು. ಈ ಸಂದರ್ಭದಲ್ಲಿ ಚಿಕ್ಕಬಾಣವರದ ಸಂಚಾರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗೋಪಾಲ್, ವಕೀಲ ರಾಮಕೃಷ್ಣ, ಸಲೀಂ ಅಹಮದ್, ಚಾಂದ್ ಪಾಷಾ, ಶಕೀಲ್, ಅಜೀಜ್, ರೆಹಮಾನ್ ಸೇರಿದಂತೆ ಮುಂತಾದ ಮುಖಂಡರು ಇದ್ದರು. ನವಾಬ್ ಅವ್ರಿಗೂ ಅಂದ್ರೆ ಡಾಕ್ಟ್ರು, ಲಾಯರು ಮತ್ತೆ ಪೊಲೀಸ್ ಆಫೀಸರಿಂದ ಉದ್ಘಾಟನೆ ಮಾಡಬೇಕು ಅಂತ ಒಂದು ಸಂದೇಶ ಹೋಗಬೇಕಾಗಿದೆ. ಇವತ್ತು ನಮ್ಮ ಭಾರತ ದೇಶಕ್ಕೆ ಒಂದು ಸಂದೇಶ, ಎಲ್ಲಾ ಜಾತಿಯಲ್ಲೂ ಕಳ್ಳರಿದ್ದಾರೆ. ಹಾಗಾಗಿ ನಾವು ಯಾರೋ ಎಲ್ಲೋ ಯಾವುದೋ ಜನಾಂಗನ ಒಬ್ಬ ಮಾಡಿದ ತಪ್ಪಿಗೆ ಇಡೀ ಜನಾಂಗನ ದೋಷಣೆ ಮಾಡೋದು ತಪ್ಪು ಅನ್ನೋದು ನನ್ನ ಭಾವನೆ. ಹಾಗಾಗಿ ನಾವೆಲ್ಲರೂ ಭಾರತ ದೇಶದಲ್ಲಿ ಹುಟ್ಟಿದೀವಿ, ಭಾರತ ದೇಶದಲ್ಲಿ ಅನ್ನ ತಿಂತಾ ಇದ್ದೀವಿ, ಭಾರತ ದೇಶದಲ್ಲಿ ಬದುಕ್ತಾ ಇದ್ದೀವಿ. ಹಂಗಾಗಿ ನಾವು ಭಾರತಕ್ಕೆ ಫಸ್ಟ್ ಮೊದಲನೇ ಆದ್ಯತೆ. ಯಾವುದೇ ರೀತಿಯ ಯಾವುದೇ ಜನಾಂಗ ಇರಲಿ, ನಾವು ಎಲ್ಲಿ ನಾವು ಹುಟ್ಟಿ ಎಲ್ಲಿ ಸಾಯ್ತೀವೋ ನಾವು ಆ ದೇಶಕ್ಕೆ ಬೆಲೆ ಕೊಡಬೇಕು. ಇದು ನಮ್ಮ ಧ್ಯೇಯ ಇರೋದು. ಹಾಗಾಗಿ ಕೆಲವರು ಕಿಡಿಗೇಡಿಗಳಿಂದ ಇವತ್ತು ಹೊತ್ಕೊಂಡು ಉರಿಯುವಂತ ಕೆಲಸ ಆಗ್ತಾ ಇದೆ ದೇಶ. ನಾವೆಲ್ಲ ದೇಶದ ಜೊತೆ ನಾವೆಲ್ಲ ಇದ್ದೀವಿ ಅಂತ ಹೇಳಿ ಒಂದು ಸಂದೇಶ ಕೊಡಬೇಕು ಅಂತ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದಂತಹ ನಮ್ಮ ಮುಖ್ಯ ಅಧಿಕಾರಿಗಳು ಬಂದಿದ್ದಾರೆ. ಪುರಸಭೆ ಮುಖ್ಯ ಅಧಿಕಾರಿಗಳಾದಂತಹ ಸಂದೀಪ್ ಸರ್ ಅವರು